ಬಂದಿದೆ. ನೋಡಿದ್ರಲ್ಲ, ನಮ್ಮ ರೆಸಿಪಿ ಇಷ್ಟ ಆದರೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಧಾ ಪ್ರಹ್ಲಾದ್ ಯೂಟ್ಯೂಬ್ ಚಾನಲ್. ಇವತ್ತು ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ತೋರಿಸ್ಕೊಡೋಣ ಅಂತ ಕುಕ್ಕರಲ್ಲಿ ಮಾಡೋಣ ಅಂತ ಕುಕ್ಕರ್ ತೊಗೊಂಡಿದ್ದೀನಿ. ಜೀರಿಗೆ ಒಂದು 1/4 ಸ್ಪೂನ್ ತೊಗೊಂಡಿದ್ದೀನಿ. ಲವಂಗ ಒಂದು 6ರಿಂದ 7 ತೊಗೊಂಡಿದ್ದೀನಿ, ಚಿಕ್ಕ ಚಿಕ್ಕದು. ಅನಾನಸ್ ಹೂವು ಒಂದು 4 ಚಿಕ್ಕದು ತೊಗೊಂಡಿದ್ದೀನಿ. ಚಕ್ಕೆ ಒಂದು 4, ಇದು ಮೊಗ್ಗು ಒಂದು 4 ತೊಗೊಂಡಿದ್ದೀನಿ. ಈ ಥರದ್ದು ಎಲೆ, ಪಲಾವ್ ಎಲೆ ಅಂತ ಕರಿತೀವಿ ನಾವು. ಸೊ ಇದು ಎಲ್ಲನೂ ಫ್ಲೇವರ್ಗೆ ಚೆನ್ನಾಗಿ ಬರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಬೌಲ್ ತೊಗೊಂಡಿದ್ದೀನಿ. ದಪ್ಪನ ಸೈಜ್ದು ಈರುಳ್ಳಿ 2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇವತ್ತು ಒಂದು 4ರಿಂದ 5 ತೊಗೊಂಡಿದ್ದೀನಿ. ಕರಿಬೇವು ತೊಗೊಂಡಿದ್ದೀನಿ. ಟೊಮೊಟೊ ಬಾತ್ ಪೌಡರ್ 1 ಪ್ಯಾಕೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ದಪ್ಪನ ಸೈಜು 2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಯಿಲ್ ತೊಗೊಂಡಿದ್ದೀನಿ ಒಂದು 2 ಸ್ಪೂನು. ಮತ್ತು ಈ ಗ್ಲಾಸಲ್ಲಿ ಒಂದು 2 ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ. ಸೊ ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಆಮೇಲೆ ಸಾಸಿವೆ ತೊಗೊಂಡಿದ್ದೀನಿ, ಮಾಡ್ಕೊಳ್ಳೋಣ. ಒಂದು 2 ಸ್ಪೂನು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ, ಸಾಸಿವೆ ಹಾಕ್ತಾಯಿದ್ದೀನಿ. ಒಂದು 1/4 ಸ್ಪೂನ್ ತೊಗೊಂಡಿದ್ದೀನಿ ನಾನು. ಆಯಿಲ್ ಕಮ್ಮಿ ಇತ್ತು ಅಂತ 2 ಸ್ಪೂನ್ ಹಾಕಿಲ್ಲ, ಮತ್ತು 2 ಸ್ಪೂನ್ ಹಾಕಿದ್ದೀನಿ. ಒಂದು 4 ಚಮಚ ಚಿಕ್ಕದ್ರಲ್ಲಿ. ಎಣ್ಣೆ ಕಾದಿದೆ, ಸಾಸಿವೆ ಚಿಟಪಟ ಅಂತ ಸಿಡಿತಾ ಇದೆ. ಸೊ ಅದಾದಮೇಲೆ ಕರಿಬೇವು ಹಾಕ್ಕೊಳ್ಳೋಣ. ಎಲೆ ಜೀರಿಗೆ ಹಾಕ್ತಾಯಿದ್ದೀನಿ. ಮೊಗ್ಗು ಹಾಕ್ತಾಯಿದ್ದೀನಿ. ಇದೆಲ್ಲ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅಂತ ಯೂಸ್ ಮಾಡೋದು. ಸೊ ಲವಂಗ ಹಾಕ್ತಾಯಿದ್ದೀನಿ. ಅನಾನಸ್ ಇದು ಹಾಕ್ತಿದ್ದೀನಿ. ಚಕ್ಕೆ ಹಾಕ್ತಾಯಿದ್ದೀನಿ. ಮೀಡಿಯಮ್ ಉರಿನಲ್ಲಿ ಫ್ರೈ ಮಾಡ್ಕೋಬೇಕು ಈ ಥರ. ಜಾಸ್ತಿ ಉರಿ ಇಟ್ಕೋಬೇಡಿ, ಗ್ಯಾಸ್ ಒಂದು ಮೀಡಿಯಮ್ ಉರಿಗೆ ಇಟ್ಕೊಳ್ಳಿ, ಯಾಕಂದರೆ ಅದು ತುಂಬ ಕರಕಲಾಗ್ಬಿಡುತ್ತೆ. ಈಗ ಒಣಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಫ್ರೈ ಮಾಡಬೇಕು ಈ ಥರ. ಈರುಳ್ಳಿ ಎಲ್ಲ ಬೆಂದಿದೆ, ಸೊ ಗೋಲ್ಡ್ ಕಲರ್ ಬಂದಿದೆ. ಸೊ ಈಗ ಟೊಮೊಟೊ ಹಾಕೋಣ. ಇದನ್ನು ಫ್ರೈ ಮಾಡಿಬಿಡೋಣ. ಟೊಮೊಟೊ ಸ್ವಲ್ಪ ಸಾಫ್ಟಾಗಿ ಬೇಯಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಹಸಿ ವಾಸನೆ ಹೋಗುತ್ತೆ ಅಂತ ಈ ಥರ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಟೊಮೆಟೊ ಬಾತ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. 1 ಪ್ಯಾಕೆಟ್ ತೊಗೊಂಡಿದ್ದೀನಿ.
ಮುಕ್ಕಾಲು ಕಪ್ಪಷ್ಟು ಬಟಾಣಿ ತೊಗೊಂಡಿದ್ದೀನಿ. ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ತೊಗೊಳ್ಳಿ, ಇಲ್ಲ ಅಂದರೆ ಒಣಗಿದ್ದೇನೆ ನೆನೆಹಾಕ್ಬಿಟ್ಟು ತೊಗೋಬೋದು. ನಾನು ಒಣಗಿದ್ದೆ ನೆನೆಹಾಕ್ಬಿಟ್ಟು ತೊಗೊಂಡಿದ್ದೀನಿ. ನಾನು ಮುಕ್ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ. ಅಕ್ಕಿನ 2 ಗ್ಲಾಸ್ ತೊಗೊಂಡಿದ್ದೆ, ತೊಳೆದಿಟ್ಕೊಂಡಿದ್ದೀನಿ. ಸೊ ಅದನ್ನು ಬೆರೆಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, ಸೊ ನಾನು 4 ಗ್ಲಾಸ್ ನೀರು ಹಾಕ್ತೀನಿ. ನೀವು ಇನ್ ಕೇಸ್ 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 2 ಗ್ಲಾಸ್ ವಾಟ್ರ್ ಸೇರಿಸ್ಕೊಳ್ಳಿ. ಇದು ತುಂಬ ಸಿಂಪಲ್ ಆಗಿರೋ ರೆಸಿಪಿ. ಸೊ ಯಾರು ಬೇಕಾದರೂ ಮಾಡ್ಕೋಬೋದು. ಬ್ಯಾಚುಲರ್ಸು ಅವರೆಲ್ಲ ಬೇಗನೆ ಆಗಿಬಿಡುತ್ತೆ. ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಒಂದೆರಡು ವಿಷಲ್ ಹೊಡೆಸ್ಕೊಂಬಿಡಿ. ನೀರು ಮಾಡಿಬಿಟ್ಟು ಓಪನ್ ಮಾಡಿ. ಇವಾಗ ಕೊತ್ತಂಬರಿ ಸೇರಿಸ್ಕೊಂಬಿಡಿ. ನೋಡಿ ಈ ರೀತಿ ಬಂದಿದೆ. ನೋಡಿದ್ರಲ್ಲ, ನಮ್ಮ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.